ಒಂದು ಕಡೆ ಇಡಿ ಇನ್ವೆಸ್ಟಿಗೇಷನ್ ಅನ್ನು ಚುರುಕುಗೊಳಿಸಿದ್ರೆ ಲೋಕಾಯುಕ್ತ ಮತ್ತಷ್ಟು ತನಿಖೆಯ ಆಳಕ್ಕೆ ಇಳಿದಂತೆ ಕಾಣಿಸ್ತಾ ಇದೆ. ಇದೇ ಮೂಡಾ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಅನ್ನ ಲೋಕ ಚುರುಕುಗೊಳಿಸಿರುವಂತಹದ್ದು. ಇವತ್ತು ಲೋಕಾಯುಕ್ತ ವಿಚಾರಣೆಗೆ ನಟೇಶ್ ಹಾಜರಾಗ್ತಾ ಇದ್ದಾರೆ. ನಟೇಶ್ ಯಾರು ಅಂದ್ರೆ ಮೂಡಾದ ಹಿಂದಿನ ಆಯುಕ್ತರು. ಇವತ್ತು ಲೋಕಾಯುಕ್ತ ಅಧಿಕಾರಿಗಳ ಎದುರು ಪ್ರೆಸೆಂಟ್ ಆಗ್ತಾರೆ. ಅವರು ಕೊಡುವಂತಹ ಹೇಳಿಕೆ ಈ ಪ್ರಕರಣಕ್ಕೆ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಕೇಳಿ ಬಂದಿರುವಂತಹ ಈ ಆರೋಪಕ್ಕೆ ಮಹತ್ವದ ಟ್ವಿಸ್ಟ್ ಕೊಡುವಂತಹ ಸಾಧ್ಯತೆ ಇದೆ. ಈಗಾಗಲೇ ಲೋಕ ಒಂದು ಹಂತದ ಇನ್ವೆಸ್ಟಿಗೇಷನ್ ಅನ್ನು ಮುಗಿಸಿರುವಂಥದ್ದು. ಕೋರ್ಟ್ನ ಸೂಚನೆಯ ಮೇರೆಗೆ ಲೋಕಾಯುಕ್ತ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ನಡೆಸ್ತಾ ಇದ್ದಾರೆ. A1, A2, A3, A4 ವಿಚಾರಣೆಯಾಗಿದೆ. ಹಲವು ಅಧಿಕಾರಿಗಳ ಹೇಳಿಕೆಯನ್ನು ಪಡೆಯಲಾಗಿದೆ. ಈಗ ಮಾಜಿ ಆಯುಕ್ತ ನಟೇಶ್ ಅವರ ವಿಚಾರಣೆಗೆ ಮುಂದಾಗಿರುವಂಥದ್ದು. ಹಾಗಾದ್ರೆ ನಟೇಶ್ ವಿಚಾರಣೆ ಯಾಕೆ ಮಹತ್ವ? ಸಿಎಂ ಪತ್ನಿಗೆ 14 ಸೈಟ್ ಮಂಜೂರು ಮಾಡಿದ್ದೆ ಈ ನಟೇಶ್ ಅವರು ಆಯುಕ್ತರಾದಂತಹ ಸಂದರ್ಭದಲ್ಲಿಯೇ ಈ ಸೈಟುಗಳ ಹಂಚಿಕೆಯಾಗಿದೆ. ನಟೇಶ್ ಮೇಲೆ ಅವತ್ತು ಸಿದ್ದರಾಮಯ್ಯ ಅವರ ಪ್ರಭಾವ ಇತ್ತಾ ಇಲ್ವಾ ಎಂಬುದರ ಮಾಹಿತಿಗಾಗಿ, ಖಚಿತತೆಗಾಗಿ ಹೇಳಿಕೆ ಪಡೆಯೋದು ಅತ್ಯಂತ ಮುಖ್ಯ. ಒಂದು ವೇಳೆ ಇವರು ಕೊಡುವಂತಹ ಹೇಳಿಕೆ ಇದೆಯಲ್ಲ, ಇದು ಇಡೀ ಹಗರಣದ ಇನ್ವೆಸ್ಟಿಗೇಷನ್ ಅನ್ನು ನಿರ್ಧರಿಸುತ್ತೆ. ಸಭೆ ಮಾಡಿದ್ದು, ಸೈಟ್ ಹಂಚಿದ್ದು, ಖಾತೆ ಮಾಡಿಸಿದ್ದು ಇದೇ ನಟೇಶ್ ಅವರು. ಹಾಗಾಗಿಯೇ ನಟೇಶ್ ಸ್ಟೇಟ್ಮೆಂಟ್, ಅವರ ವರ್ಷನ್ ವೆರಿ ವೆರಿ ಇಂಪಾರ್ಟೆಂಟ್. ಸಿಎಂ ಪತ್ನಿಗೆ 14 ಸೈಟ್ ಮಂಜೂರಾಗಿತ್ತಲ್ಲ, ಆ ಸಂದರ್ಭದಲ್ಲಿ ಮೂಡಾ ಆಯುಕ್ತರಾಗಿದ್ದು ಇದೇ ನಟೇಶ್ ಅವರು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ KP ನಾಗರಾಜ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. KP ನಾಗರಾಜ್, ಒಂದು ಕಡೆ ಇಡಿ ಇನ್ವೆಸ್ಟಿಗೇಷನ್ ಚುರುಕಾಗ್ತಾ ಇದೆ, ಮತ್ತೊಂದು ಕಡೆ ಲೋಕ ಕೂಡ ತನಿಖೆಯ ಆಳಕ್ಕಿಳಿದು ವಿಚಾರಣೆಯನ್ನು ನಡೆಸ್ತಾ ಇದೆ. ಈಗ ಲೋಕಾಯುಕ್ತಾಧಿಕಾರಿಗಳು ನಟೇಶ್ ಅವರ ವಿಚಾರಣೆಗೆ ಮುಂದಾಗ್ತಿದ್ದಾರೆ ಅನ್ನುವಂತಹ ಮಾಹಿತಿ. ಈ ಪ್ರಕರಣದಲ್ಲಿ, ಈ ಹಗರಣದ ಇನ್ವೆಸ್ಟಿಗೇಷನ್ನಲ್ಲಿ ನಟೇಶ್ ಅವರ ಇನ್ವೆಸ್ಟಿಗೇಷನ್, ಅವರ ಹೇಳಿಕೆ ಎಷ್ಟು ಮುಖ್ಯವಾಗುತ್ತೆ ಅಂತ ಹೇಳಿ KP ನಾಗರಾಜ್. ಈಗಾಗಲೇ ಲೋಕಾಯುಕ್ತದಲ್ಲಿ ಸಿಎಂ ಪತ್ನಿಯವರು ಪಡೆದಂತಹ 14 ಸೈಟ್ಗಳ ವಿಚಾರಣೆ ಬಹಳ ದೊಡ್ಡ ಮಟ್ಟದಲ್ಲಿ ಚುರುಕನ್ನ ಪಡೆದಿದೆ. ಹಲವು ಅಧಿಕಾರಿಗಳ ವಿಚಾರಣೆ ಕೂಡ ಮುಕ್ತಾಯವಾಗಿದೆ ಬಹುತೇಕ. ಅದರಲ್ಲೂ ಕೂಡ ಇವತ್ತು ಪ್ರಮುಖವಾಗಿ ಇರುವಂತಹದ್ದು ನಟೇಶ್ ಅವರ ವಿಚಾರಣೆ. 2 ದಿನಗಳ ಹಿಂದೆ ಅಷ್ಟೇ ಅವರಿಗೆ ನೋಟಿಸ್ ಅನ್ನು ಕೂಡ ಕೊಡಲಾಗಿತ್ತು. ಹಾಗಾಗಿ ಇವತ್ತು ಬೆಳಿಗ್ಗೆ 10 ಗಂಟೆಗೆ ಲೋಕಾಯುಕ್ತ ಕಚೇರಿಗೆ ವಿಚಾರಣೆಗೆ ಹಾಜರಾಗ್ತಾರೆ. ನಟೇಶ್ ಅವರ ವಿಚಾರಣೆ ಇಡೀ ಪ್ರಕರಣದಲ್ಲಿ ಬಹಳ ಮಹತ್ವಪೂರ್ಣವಾದಂತಹದ್ದು. ಕಾರಣ ಸ್ಪಷ್ಟ ಇದೆ ಪ್ರೇಮ್. ನಟೇಶ್ ಅವರು ಮೈಸೂರಿನ ಪ್ರಾಧಿಕಾರದ ಆಯುಕ್ತರಾಗಿದ್ದಂತಹ ಅವಧಿಯಲ್ಲೇನೆ ಸಿಎಂ ಸಿದ್ದರಾಮಯ್ಯನವರ ಪತ್ನಿಗೆ 14 ಸೈಟ್ಗಳು ಬಂದಿದ್ದಂತ. ಹಾಗಾಗಿ ಅವತ್ತಿನ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಪ್ರಭಾವ ಏನಿತ್ತು ಇಡೀ ಪ್ರಕರಣದಲ್ಲಿ? ಯಾಕಂದ್ರೆ ಪ್ರಕರಣ ನಡೀತಾ ಇರುವಂತಹದ್ದೇ. ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ಪ್ರಭಾವ ಎಷ್ಟರ ಮಟ್ಟಿಗೆ ಇದೆಯೋ ಇಲ್ವೋ ಅಂತ ಹೇಳುವಂತದ್ದು ಸಿದ್ದರಾಮಯ್ಯನವರ ಪ್ರಭಾವ ಇಲ್ಲ ಅಂತ, ದೂರುದಾರರು ಮತ್ತೊಬ್ರು ಹೇಳುವಂತದ್ದು ಸಿದ್ದರಾಮಯ್ಯನವರ ಪ್ರಭಾವ ಇತ್ತು ಅಂತ. ಹಾಗಾಗಿ ಸಿದ್ದರಾಮಯ್ಯನವರ ಪತ್ನಿಗೆ 14 ಸೈಟ್ಗಳನ್ನ ಕೊಡುವಂತ ಸಂದರ್ಭದಲ್ಲಿ ಆಯುಕ್ತರಾಗಿದ್ದಂತಹ ಮತ್ತು ಅವತ್ತಿನ ಪತ್ರಗಳಿಗೆ ಸಹಿ ಮಾಡಿದಂತವರು ನಟೇಶ್. ಹೀಗಾಗಿ ಇವರಿಗೆ ಸಿದ್ದರಾಮಯ್ಯನವರು ಪ್ರಭಾವವನ್ನ ಬೀರಿದ್ರ, ಅದು ಮೌಖಿಕವಾಗಿ ಇರ್ಬೋದು, ಫೋನ್ ಮೂಲಕ, ಒಟ್ಟು ಯಾವುದೇ ರೂಪದಲ್ಲಿ ಇವರ ಮೇಲೆ ಯಾವ್ದಾದ್ರು ಪ್ರಭಾವಗಳು ಇತ್ತ, ಯಾವ ಕಾರಣಕ್ಕೋಸ್ಕರವಾಗಿ 14 ಸೀಟ್ಗಳ ಮಂಜೂರಾಯಿತು ಅನ್ನುವಂತಹದ್ದು ಇವತ್ತಿನ ಹೇಳಿಕೆಗಳ ಮೂಲಕವಾಗಿ ಸ್ಪಷ್ಟವಾಗಬಹುದು. ಪ್ರೇಮ್. ಓಕೆ, ಥ್ಯಾಂಕ್ ಯು KP ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.